ದೂರುದಾರ ಶಿವಕುಮಾರ್ ವಿಚಾರ ನಮಗ್ ಗೊತ್ತಿಲ್ಲ. ಇದು ಸೂರಜ್ ಪರ ವಕೀಲರ ಮಾತು. ತನಿಖಾಧಿಕಾರಿ ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ. ಸೂರಜ್ ಪರ ವಕೀಲ ಪೂರ್ಣಚಂದ್ರ ಅವರು ಹೇಳಿಕೆ ಕೊಡೋ ಮೂಲಕವಾಗಿ ಅವ್ರನ್ನ ಕೋರ್ಟ್ ಮೇಲೆ ಸಬ್ಮಿಟ್ ಮಾಡಿದಾಗ ಅವರು ಕೂಡ ಹಾಜರಿರ್ತಾರೆ. ಬೆಂಗಳೂರಿನತ್ತ ಸದ್ಯ ಸೂರಜ್ನನ್ನ ಕರೆತರ್ತಾ ಇದ್ದಾರೆ ಹಾಸನ ಪೊಲೀಸರು. ಹಾಸನದಲ್ಲಿ ಸೂರಜ್ ವಕೀಲ ಪೂರ್ಣಚಂದ್ರ ಅವರು ಇವಾಗೆ ಮಾತನಾಡ್ತಾ ಪ್ರಕರಣದ ಸತ್ಯಾಸತ್ಯತೆ ಹೊರ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನ್ ದೂರನ್ನ ದಾಖಲು ಮಾಡಿದ್ರು ಮೊದಲೇದಾಗಿ ಶಿವಕುಮಾರ್ ಅಂತ ಶುಕ್ರವಾರ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಒಂದು ಎಫ್ಐಆರ್ ಆಗಿತ್ತು, ಅದಕ್ಕೆ ಮೊದಲು ಇನ್ನೊಬ್ಬ ಎಫ್ಐಆರ್ ಮಾಡಿದ್ದ, ಆಪಾದನೆ ಮಾಡಿದ್ದ ಶಿವಪ್ರಕಾಶ್. ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರ ಮಧ್ಯೆ ಯಾವಾಗ ವಿಚಾರ ಬಂದಿದೆ ಈಚೆಗೆ, ಸೂರಜ್ ರೇವಣ್ಣ ಅವರು ಈ ಒಂದು ಆಪಾದನೆ ಬಂದ ಮೇಲೆ ನಾನೇ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ನೆಲದ ಕಾನೂನನ್ನು ಗೌರವಿಸಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಏನು ನನ್ನ ಮೇಲೆ ಆಪಾದನೆ ಬಂದಿದೆ ಅಂತಕ್ಕಂಥ ವಿಚಾರ ಕೇಳಲಿಕ್ಕೆ ಬಂದಾಗ ಅವರೇ ಈ ನೆಲದ ಕಾನೂನು ನಾನು ಏನು ನನ್ನ ಮೇಲೆ ಆಪಾದನೆ ಇದೆ ಅದ್ರ ಬಗ್ಗೆ ಯಾವ ಆಪಾದನೆ ಇದೆಯೋ ಆ ಆಪಾದನೆ ಬಗ್ಗೆ ಅವರೇ ಯಾವ ರೀತಿ ತನಿಖೆ ಮಾಡಬೇಕು, ನೀವು ನಾನು ಈ ನೆಲದ ಕಾನೂನಿಗೆ ನಾನು ಬೆಲೆ ಕೊಡಬೇಕು ಅಂತ ಹೇಳಿ ಬಂದಾಗ ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದಾರೆ. ಕಸ್ಟಡಿಲಿದ್ದಾಗ ನಾವು ಅವರನ್ನು ನೋಡಲಿಕ್ಕೆ ಬರಲ್ಲ. ನಾವು ಕೇಳಿದ್ವಿ ಯಾವ ಕಾರಣಕ್ಕೋಸ್ಕರ ಏನು ಅಂತ ಪೊಲೀಸವ್ರು ಕೇಳಿದ್ವಿ. ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಂತ ಕೇಳಿದ್ರು, ಮಾಹಿತಿ ಎಲ್ಲ ಕೇಳಿದ್ವಿ. ಯಾತಕ್ಕೋಸ್ಕರ ನೀವು ಅವರನ್ನು ಕಸ್ಟಡಿ ತೊಗೊಂಡಿದ್ದೀರಾ, ಏನು ವಿಚಾರ ಅಂತೆಲ್ಲ ಕೇಳಿದ್ವಿ. ಅವ್ರು ಹೇಳಿದ್ದಾರೆ ನಿನ್ನೆ ಏನು ಹೊಳೆನರಸೀಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ಪ್ರಕರಣ ದಾಖಲಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ ಸರ್ ಅಂತ ಹೇಳಿದ್ದಾರೆ. ಅವರು ಜನಪ್ರತಿನಿಧಿ ಇರೋದ್ರಿಂದ ಕಾನೂನಿನಲ್ಲಿ ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಬೇಕು. ಇವತ್ತು ಸಂಜೆ ಒಳಗಡೆ ಅವರು ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಮುಂದಿಂದು ನಾವು ಕಾನೂನಿನಾತ್ಮಕವಾದಂತಹ ಏನು ಪರಿಹಾರಗಳಿದೆ ಅದನ್ನು ನಾವು